ಆಕೆ ಎಂದಿನಂತೆ ಅವತ್ತು ಕೂಡ ಅಂದರೆ ಇವತ್ತು ಕೂಡ ದನಕರುಗಳ ಬಳಿ ತೆರಳಿದ್ಲು. ಆದರೆ ಪಕ್ಕದಲ್ಲಿದ್ದಂಥ ದೇವಸ್ಥಾನದಿಂದ ಅದೇನೋ ಒಂದು ಶಬ್ದ ಹೊರಬರ್ತಾ ಇತ್ತು. ಏನು ಅಂತ ನೋಡೋಕ್ಕೆ ಅಂತ ಹೊರಟವಳು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ದೇವಸ್ಥಾನದಲ್ಲಿ ಒಡೆದ ಬೀಗ, ದೇವರ ಆಭರಣಗಳು ಮಾಯ, ಬಾವಿಯಲ್ಲಿ ಮಹಿಳೆಯ ಶವ. ಸ್ಥಳದಲ್ಲಿ ನೆರೆದಿರೋ ಜನರಿಗೆ ಒಂದು ಕಡೆ ಆತಂಕ, ಮತ್ತೊಂದು ಕಡೆ ಎಲ್ಲವೂ ಅಸ್ಪಷ್ಟ. ಬೆಳಗಾವಿ ತಾಲೂಕಿನ ಶಿಂದೊಳ್ಳಿ ಗ್ರಾಮದಲ್ಲಿ ಎರಡು ನಡೆಯಬಾರದ ಕೃತ್ಯ ನಡೆದು ಹೋಗಿದೆ. ಬೆಳ್ಳಂಬೆಳಗ್ಗೆ ಶಿಂದೊಳ್ಳಿ ಗ್ರಾಮದ ಮಸಣವ್ವ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ದುರಂತ ಅಂದ್ರೆ ಅದೇ ದೇವಸ್ಥಾನದ ಹಿಂಭಾಗದಲ್ಲಿರೋ ಬಾವಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಕಳ್ಳತನ ನೋಡಿದ್ದಕ್ಕೆ ಮಹಿಳೆಯ ಮಠ. ಶಿಂದಹಳ್ಳಿಯ ಮೃತ ಭಾರತಿ ಎಂದಿನಂತೆ ಬೆಳಗಿನ ಜಾವ ತನ್ನ ಮನೆಯ ದನಕರುಗಳ ಬಳಿ ತೆರಳಿದ್ದರಂತೆ. ಇದೇ ವೇಳೆ ಮನೆಯ ಪಕ್ಕದಲ್ಲಿದ್ದ ಮಸಣವ್ವ ದೇಗುಲದಲ್ಲಿ ಕಳ್ಳತನವಾಗ್ತಿತ್ತಂತೆ. ಕಳ್ಳರು ಬೆಳ್ಳಿಯ ಆಭರಣ ಎಗರಿಸುತ್ತಿದ್ದನ್ನ ಮೃತ ಭಾರತಿ ನೋಡಿದ್ದಾರಂತೆ. ಇದೇ ಕಾರಣಕ್ಕೆ ಕಳ್ಳರು ಭಾರತಿಯನ್ನ ಬಾವಿಗೆ ಎಸೆದಿರೋ ಅನುಮಾನ ಮೂಡಿದೆ. ನೋಡಿದಾಗ ಏನಾಗೈತಿ, ಅದು ಇಲ್ಲಿದ್ದವ್ರನ್ನ ಮಾಡ್ತಾರೆ. ಮತ್ತು ಬೇರೆದವ್ರಾದ್ರೆ ಮಾಡ್ರೆ ಯಾಕೆ ಮಾಡ್ತಾರೆ, ಅವ್ರು ಓಡಿಗೆ ಬಿಡ್ತಾರೋ. ಇವ್ರು ಮುಖ ಪರಿಚಯದಲ್ಲ ಹೆಂಗೆ ಕಂಡಿಡಿಯೋಕಾದೈತಿ. ಇಲ್ಲಿ ಮುಖ ಪರಿಚಯ ಇದ್ದವ್ರನ್ನ ಆಕಿಗೆ ನೋಡಿದಾಳ. ಇನ್ನು ಈಕಿ ನಮ್ಮನ್ನು ಹೇಳ್ತಾಳು ಭಯ ಬಿದ್ದು. ಮತ್ತು ಭಯ ಇರೋದ್ರಲ್ಲ, ಮತ್ತು ಕಾತಾನ ಮಾಡೋರಿಗೆ ಭಯ ಇರ್ತೈತಿಲ್ರಿ. ಮತ್ತು ಗುರುತ ಇದ್ದವ್ರಂದ್ರೆ ಎದ್ದ ಅಂತ ಈಕಿನ್ನ ಹೋಗೋದು ಬಿಟ್ರೆ. ಸ್ಥಳಕ್ಕೆ ಮಾಳಮಾರುತಿ ಪೊಲೀಸರು, ಶ್ವಾನದಳದ ಸಿಬ್ಬಂದಿ, ಬೆರಳಚ್ಚು ತಜ್ಞರು ಎಂಟ್ರಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ತನಿಖೆ ಬಳಿಕವೇ ಅಸಲಿ ಸತ್ಯ ಹೊರಬೀಳಬೇಕಿದೆ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆಕೆ ಎಂದಿನಂತೆ ಅವತ್ತು ಕೂಡ ಅಂದರೆ ಇವತ್ತು ಕೂಡ ದನಕರುಗಳ ಬಳಿ ತೆರಳಿದ್ಲು. ಆದರೆ ಪಕ್ಕದಲ್ಲಿದ್ದಂಥ ದೇವಸ್ಥಾನದಿಂದ ಅದೇನೋ ಒಂದು ಶಬ್ದ ಹೊರಬರ್ತಾ ಇತ್ತು. ಏನು ಅಂತ ನೋಡೋಕ್ಕೆ ಅಂತ ಹೊರಟವಳು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ದೇವಸ್ಥಾನದಲ್ಲಿ ಒಡೆದ ಬೀಗ, ದೇವರ ಆಭರಣಗಳು ಮಾಯ, ಬಾವಿಯಲ್ಲಿ ಮಹಿಳೆಯ ಶವ. ಸ್ಥಳದಲ್ಲಿ ನೆರೆದಿರೋ ಜನರಿಗೆ ಒಂದು ಕಡೆ ಆತಂಕ, ಮತ್ತೊಂದು ಕಡೆ ಎಲ್ಲವೂ ಅಸ್ಪಷ್ಟ. ಬೆಳಗಾವಿ ತಾಲೂಕಿನ ಶಿಂದೊಳ್ಳಿ ಗ್ರಾಮದಲ್ಲಿ ಎರಡು ನಡೆಯಬಾರದ ಕೃತ್ಯ ನಡೆದು ಹೋಗಿದೆ. ಬೆಳ್ಳಂಬೆಳಗ್ಗೆ ಶಿಂದೊಳ್ಳಿ ಗ್ರಾಮದ ಮಸಣವ್ವ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ದುರಂತ ಅಂದ್ರೆ ಅದೇ ದೇವಸ್ಥಾನದ ಹಿಂಭಾಗದಲ್ಲಿರೋ ಬಾವಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಕಳ್ಳತನ ನೋಡಿದ್ದಕ್ಕೆ ಮಹಿಳೆಯ ಮಠ. ಶಿಂದಹಳ್ಳಿಯ ಮೃತ ಭಾರತಿ ಎಂದಿನಂತೆ ಬೆಳಗಿನ ಜಾವ ತನ್ನ ಮನೆಯ ದನಕರುಗಳ ಬಳಿ ತೆರಳಿದ್ದರಂತೆ. ಇದೇ ವೇಳೆ ಮನೆಯ ಪಕ್ಕದಲ್ಲಿದ್ದ ಮಸಣವ್ವ ದೇಗುಲದಲ್ಲಿ ಕಳ್ಳತನವಾಗ್ತಿತ್ತಂತೆ. ಕಳ್ಳರು ಬೆಳ್ಳಿಯ ಆಭರಣ ಎಗರಿಸುತ್ತಿದ್ದನ್ನ ಮೃತ ಭಾರತಿ ನೋಡಿದ್ದಾರಂತೆ. ಇದೇ ಕಾರಣಕ್ಕೆ ಕಳ್ಳರು ಭಾರತಿಯನ್ನ ಬಾವಿಗೆ ಎಸೆದಿರೋ ಅನುಮಾನ ಮೂಡಿದೆ. ನೋಡಿದಾಗ ಏನಾಗೈತಿ, ಅದು ಇಲ್ಲಿದ್ದವ್ರನ್ನ ಮಾಡ್ತಾರೆ. ಮತ್ತು ಬೇರೆದವ್ರಾದ್ರೆ ಮಾಡ್ರೆ ಯಾಕೆ ಮಾಡ್ತಾರೆ, ಅವ್ರು ಓಡಿಗೆ ಬಿಡ್ತಾರೋ. ಇವ್ರು ಮುಖ ಪರಿಚಯದಲ್ಲ ಹೆಂಗೆ ಕಂಡಿಡಿಯೋಕಾದೈತಿ. ಇಲ್ಲಿ ಮುಖ ಪರಿಚಯ ಇದ್ದವ್ರನ್ನ ಆಕಿಗೆ ನೋಡಿದಾಳ. ಇನ್ನು ಈಕಿ ನಮ್ಮನ್ನು ಹೇಳ್ತಾಳು ಭಯ ಬಿದ್ದು. ಮತ್ತು ಭಯ ಇರೋದ್ರಲ್ಲ, ಮತ್ತು ಕಾತಾನ ಮಾಡೋರಿಗೆ ಭಯ ಇರ್ತೈತಿಲ್ರಿ. ಮತ್ತು ಗುರುತ ಇದ್ದವ್ರಂದ್ರೆ ಎದ್ದ ಅಂತ ಈಕಿನ್ನ ಹೋಗೋದು ಬಿಟ್ರೆ. ಸ್ಥಳಕ್ಕೆ ಮಾಳಮಾರುತಿ ಪೊಲೀಸರು, ಶ್ವಾನದಳದ ಸಿಬ್ಬಂದಿ, ಬೆರಳಚ್ಚು ತಜ್ಞರು ಎಂಟ್ರಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ತನಿಖೆ ಬಳಿಕವೇ ಅಸಲಿ ಸತ್ಯ ಹೊರಬೀಳಬೇಕಿದೆ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆಕೆ ಎಂದಿನಂತೆ ಅವತ್ತು ಕೂಡ ಅಂದರೆ ಇವತ್ತು ಕೂಡ ದನಕರುಗಳ ಬಳಿ ತೆರಳಿದ್ಲು. ಆದರೆ ಪಕ್ಕದಲ್ಲಿದ್ದಂಥ ದೇವಸ್ಥಾನದಿಂದ ಅದೇನೋ ಒಂದು ಶಬ್ದ ಹೊರಬರ್ತಾ ಇತ್ತು. ಏನು ಅಂತ ನೋಡೋಕ್ಕೆ ಅಂತ ಹೊರಟವಳು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ದೇವಸ್ಥಾನದಲ್ಲಿ ಒಡೆದ ಬೀಗ,
ದೇವರ ಆಭರಣಗಳು ಮಾಯ, ಬಾವಿಯಲ್ಲಿ ಮಹಿಳೆಯ ಶವ, ಸ್ಥಳದಲ್ಲಿ ನೆರೆದಿರೋ ಜನರಿಗೆ ಒಂದು ಕಡೆ ಆತಂಕ, ಮತ್ತೊಂದು ಕಡೆ ಎಲ್ಲವೂ ಅಸ್ಪಷ್ಟ. ಬೆಳಗಾವಿ ತಾಲೂಕಿನ ಶಿಂದೊಳ್ಳಿ ಗ್ರಾಮದಲ್ಲಿ ಎರಡು ನಡೆಯಬಾರದ ಕೃತ್ಯ ನಡೆದು ಹೋಗಿದೆ. ಬೆಳ್ಳಂಬೆಳಗ್ಗೆ ಶಿಂದೊಳ್ಳಿ ಗ್ರಾಮದ ಮಸಣವ್ವ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ದುರಂತ ಅಂದ್ರೆ ಅದೇ ದೇವಸ್ಥಾನದ ಹಿಂಭಾಗದಲ್ಲಿರೋ ಬಾವಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಕಳ್ಳತನ ನೋಡಿದ್ದಕ್ಕೆ ಮಹಿಳೆಯ ಮಠ. ಶಿಂದಹಳ್ಳಿಯ ಮೃತ ಭಾರತಿ ಎಂದಿನಂತೆ ಬೆಳಗಿನ ಜಾವ ತನ್ನ ಮನೆಯ ದನಕರುಗಳ ಬಳಿ ತೆರಳಿದ್ದರಂತೆ. ಇದೇ ವೇಳೆ ಮನೆಯ ಪಕ್ಕದಲ್ಲಿದ್ದ ಮಸಣವ್ವ ದೇಗುಲದಲ್ಲಿ ಕಳ್ಳತನವಾಗ್ತಿತ್ತಂತೆ. ಕಳ್ಳರು ಬೆಳ್ಳಿಯ ಆಭರಣ ಎಗರಿಸುತ್ತಿದ್ದನ್ನ ಮೃತ ಭಾರತಿ ನೋಡಿದ್ದಾರಂತೆ. ಇದೇ ಕಾರಣಕ್ಕೆ ಕಳ್ಳರು ಭಾರತಿಯನ್ನ ಬಾವಿಗೆ ಎಸೆದಿರೋ ಅನುಮಾನ ಮೂಡಿದೆ. ನೋಡಿದಾಗ ಏನಾಗೈತಿ, ಅದು ಇಲ್ಲಿದ್ದವ್ರನ್ನ ಮಾಡ್ತಾರೆ ಮತ್ತೆ ಬೇರೆದವ್ರಾದ್ರೆ ಮಾಡ್ರ್ಯಾಕೆ ಮಾಡ್ತಾರೆ. ಅವ್ರು ಓಡಿಗೆ ಬಿಡ್ತಾರೋ. ಇವ್ರು ಮುಖ ಪರಿಚಯದಲ್ಲ ಹೆಂಗೆ ಕಂಡಿಡಿಯೋಕಾದೈತಿ. ಇಲ್ಲಿ ಮುಖ ಪರಿಚಯ ಇದ್ದವ್ರನ್ನ ಆಕಿಗೆ ಗೊತ್ತಾಗಿ ನೋಡಿದಾಳ. ಇನ್ನು ಈಕಿ ನಮ್ಮನ್ನು ಹೇಳ್ತಾಳು ಭಯ ಬಿದ್ದು. ಹಾಂ, ಮತ್ತು ಭಯ ಇರೋದ್ರಲ್ಲ, ಮತ್ತು ಕಳ್ತನ ಮಾಡೋರಿಗೆ ಭಯ ಇರ್ತೈತಿಲ್ರಿ. ಮತ್ತು ಗುರುತ ಇದ್ದವ್ರಂದ್ರೆ ಎದ್ದ ಅಂತ ಈಕಿನ್ನ ಓದೋಗೋದು ಬಿಟ್ರೆ. ಸ್ಥಳಕ್ಕೆ ಮಾಳಮಾರುತಿ ಪೊಲೀಸರು, ಶ್ವಾನದಳದ ಸಿಬ್ಬಂದಿ, ಬೆರಳಚ್ಚು ತಜ್ಞರು ಎಂಟ್ರಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ತನಿಖೆ ಬಳಿಕವೇ ಅಸಲಿ ಸತ್ಯ ಹೊರಬೀಳಬೇಕಿದೆ. ಮೈಲಾರಿ ಪಟತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಆಕೆ ಎಂದಿನಂತೆ ಅವತ್ತು ಕೂಡ ಅಂದರೆ ಇವತ್ತು ಕೂಡ ದನಕರುಗಳ ಬಳಿ ತೆರಳಿದ್ಲು. ಆದರೆ ಪಕ್ಕದಲ್ಲಿದ್ದಂಥ ದೇವಸ್ಥಾನದಿಂದ ಅದೇನೋ ಒಂದು ಶಬ್ದ ಹೊರಬರ್ತಾ ಇತ್ತು. ಏನು ಅಂತ ನೋಡೋಕ್ಕೆ ಅಂತ ಹೊರಟವಳು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ದೇವಸ್ಥಾನದಲ್ಲಿ ಒಡೆದ ಬೀಗ, ದೇವರ ಆಭರಣಗಳು ಮಾಯ, ಬಾವಿಯಲ್ಲಿ ಮಹಿಳೆಯ ಶವ, ಸ್ಥಳದಲ್ಲಿ ನೆರೆದಿರೋ ಜನರಿಗೆ ಒಂದು ಕಡೆ ಆತಂಕ, ಮತ್ತೊಂದು ಕಡೆ ಎಲ್ಲವೂ ಅಸ್ಪಷ್ಟ. ಬೆಳಗಾವಿ ತಾಲೂಕಿನ ಶಿಂದೊಳ್ಳಿ ಗ್ರಾಮದಲ್ಲಿ ಎರಡು ನಡೆಯಬಾರದ ಕೃತ್ಯ ನಡೆದು ಹೋಗಿದೆ. ಬೆಳ್ಳಂಬೆಳಗ್ಗೆ ಶಿಂದೊಳ್ಳಿ ಗ್ರಾಮದ ಮಸಣವ್ವ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ದುರಂತ ಅಂದ್ರೆ ಅದೇ ದೇವಸ್ಥಾನದ ಹಿಂಭಾಗದಲ್ಲಿರೋ ಬಾವಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ. ಕಳ್ಳತನ ನೋಡಿದ್ದಕ್ಕೆ ಮಹಿಳೆಯ ಮಠ. ಶಿಂದಹಳ್ಳಿಯ ಮೃತ ಭಾರತಿ ಎಂದಿನಂತೆ ಬೆಳಗಿನ ಜಾವ ತನ್ನ ಮನೆಯ ದನಕರುಗಳ ಬಳಿ ತೆರಳಿದ್ದರಂತೆ. ಇದೇ ವೇಳೆ ಮನೆಯ ಪಕ್ಕದಲ್ಲಿದ್ದ ಮಸಣವ್ವ ದೇಗುಲದಲ್ಲಿ ಕಳ್ಳತನವಾಗ್ತಿತ್ತಂತೆ. ಕಳ್ಳರು ಬೆಳ್ಳಿಯ ಆಭರಣ ಎಗರಿಸುತ್ತಿದ್ದನ್ನ ಮೃತ ಭಾರತಿ ನೋಡಿದ್ದಾರಂತೆ. ಇದೇ ಕಾರಣಕ್ಕೆ ಕಳ್ಳರು ಭಾರತಿಯನ್ನ ಬಾವಿಗೆ ಎಸೆದಿರೋ ಅನುಮಾನ ಮೂಡಿದೆ. ನೋಡಿದಾಗ ಏನಾಗೈತಿ, ಅದು ಇಲ್ಲಿದ್ದವ್ರನ್ನ ಮಾಡ್ತಾರೆ. ಮತ್ತೆ ಬೇರೆದವ್ರಾದ್ರೆ ಮಾಡ್ರ್ಯಾಕೆ ಮಾಡ್ತಾರೆ. ಅವ್ರು ಓಡಿಗೆ ಬಿಡ್ತಾರೋ. ಇವ್ರು ಮುಖ ಪರಿಚಯದಲ್ಲ ಹೆಂಗೆ ಕಂಡಿಡಿಯೋಕಾದೈತಿ.